ಅಣ್ಣ ಅತ್ತಿಗೆ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಈ ಕೆಲಸ ತುಂಬ ರಿಸ್ಕ್ ಇದೆ. ನಾನು ಹೋದರೆ ವಾಪಸ್ ಬರ್ತೀನಿ ಅಂತ ಗೊತ್ತಿಲ್ಲ. ನನ್ನ ಹೆಂಡ್ತಿನ ನೋಡ್ಕೊಳ್ಳಿ ಅಣ್ಣ ಪ್ಲೀಸ್. ಅಯ್ಯೋ ರಮೇಶ್, ಇದನ್ನೆಲ್ಲ ಕೇಳಬೇಕಾ? ನಿನ್ನ ಹೆಂಡ್ತಿ ನನ್ನ ತಂಗಿ ಇದ್ದಂಗೆ, ನಾನು ನೋಡ್ಕೊತೀನಿ, ಹೋಗಪ್ಪ ನೀನು, ಹುಷಾರಾಗಿ ಹೋಗ್ಬಿಟ್ ಬಾ. ಹಾಗೆಂದು ಹೇಳಿ ರಮೇಶ್ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಅವನ ಹೆಂಡತಿ ತುಂಬು ಗರ್ಭಿಣಿಯಾದಳು. ಆದರೆ ರಮೇಶ್ ಕೆಲಸಕ್ಕೆ ಹೋದವನು ಮತ್ತೆ ಹಿಂತಿರುಗಲೇ ಇಲ್ಲ. ಸುಮಾ ತುಂಬು ಗರ್ಭಿಣಿಯಾದ ಕಾರಣ ಬೇಗವೇ ಅವಳು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ಆದರೆ ಅವಳು ತೀರಿ ಹೋದಳು. ಇವಳಂತೂ ಸತ್ತೋದ್ಲು. ಇವಳು ಮಗು ನಾವಿಕ್ಕೊಬೇಕಾರಿ? ಹೌದು ಕಣೆ, ನನ್ನ ತಮ್ಮನಿಗೆ ನಾನು ಪ್ರಾಮಿಸ್ ಮಾಡಿದ್ದೆ ಅವಳ ಹೆಂಡತಿನ ಚೆನ್ನಾಗಿ ನೋಡ್ಕೊತೀನಿ ಅಂತ. ಆದರೆ ಅವ್ರ ಹೆಂಡತಿ ಇಲ್ಲ, ಮಗುನನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ನಮ್ಮ ಹತ್ರನೇ ಇರಲಿ ಈ ಮಗು. ದಿನಗಳು ಕಳೆದಂತೆ ಕೀರ್ತಿ ದೊಡ್ಡವಳಾದಳು. ಆದರೆ ಅವರ ದೊಡ್ಡಮ್ಮ ಜೀವಿತ ಯಾವಾಗಲೂ ಅವಳಿಗೆ ಕೆಲಸ ಕೊಡುತ್ತಿದ್ದಳು. ಕೀರ್ತಿ, ಇನ್ನ ಬಟ್ಟೆ ಒಗಿತಿದ್ಯಾ? ದೊಡ್ಡಮ್ಮ ಆಯ್ತು ಇರಿ, ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ. ಕೀರ್ತಿಯನ್ನು ಮಗಳಲ್ಲದೆ ಒಬ್ಬ ಮನೆ ಕೆಲಸದವಳ ರೀತಿ ನೋಡುತ್ತಿದ್ದರು. ಕೀರ್ತಿ, ಏನೇ ಇಲ್ಲೇ ನಿಂತಿದ್ಯಾ? ನೀರು ತಗೊಂಬಂದಿದ್ದೆ ತಾನೆ, ಕೊಟ್ಬಿಟ್ಟು ಹೋಗ್ತಾ ಇರು. ನೀನ್ ಇಲ್ಲೇ ಇದ್ರೆ ನನ್ನ ಮಕ್ಕಳಿಗೆ ದೃಷ್ಟಿ ಆಗುತ್ತೆ. ಅವ್ರು ತಿನ್ನೋದನ್ನ ನೋಡ್ಕೊಂಡು ನಿಂತಿದ್ಯಾ? ನೀರು ಕೊಟ್ಟು ಹೋಗೆ ಹಾಗೆಂದು ಹೇಳುತ್ತಾಳೆ. ಕೀರ್ತಿ ಬೇಜಾರಿನಿಂದ ಅವಳ ರೂಮಿಗೆ ಹೋಗುತ್ತಾಳೆ. ಅದೊಂದು ರಕ್ಷಾಬಂಧನದ ದಿನ. ಸಂಜನಾ ಅವಳ ಅಣ್ಣನಿಗೆ ರಾಖಿಯನ್ನು ಕಟ್ಟುತ್ತಿದ್ದಳು. ಅದೇ ಸಮಯದಲ್ಲಿ ಕೀರ್ತಿ ಅಲ್ಲಿಗೆ ಬರುತ್ತಾಳೆ. ಸಂಜನಾ ಅಕ್ಕ, ಇದೇನ್ ಮಾಡ್ತಾ ಇದೀಯ ನೀನು? ಯಾಕೆ ನೀನು ಇದನ್ನೆಲ್ಲ ಇಟ್ಕೊಂಡಿದ್ಯಾ? ಏನ್ ವಿಶೇಷ ಇವತ್ತು? ಹೊಸ ಬಟ್ಟೆನೂ ಹಾಕೊಂಡಿದ್ಯಾ? ಕೀರ್ತಿ, ಇವತ್ತು ರಕ್ಷಾಬಂಧನ ಕಣೆ, ನಿನಗೆ ಗೊತ್ತಿಲ್ವಾ? ಇವತ್ತಿನ ದಿನ ತಂಗೀರು ಅಣ್ಣಂದ್ರಿಗೆ ರಾಖಿ ಕಟ್ತಾರೆ. ಅಣ್ಣಂದ್ರು ಏನಾದರೂ ಬಹುಮಾನ ಕೊಡ್ತಾರೆ ಕಣೆ. ವಾವ್, ಹೌದಾ ಅಕ್ಕ? ಅಕ್ಕ, ನಾನು ರಾಖಿ ಕಟ್ತೀನಿ ಅಕ್ಕ ಅಣ್ಣನಿಗೆ. ನನಗೂ ಅಣ್ಣ ಇಲ್ವಲ್ಲ, ಇವರೇ ನಮ್ಮ ಅಣ್ಣ. ನಾನು ರಾಖಿ ಕಟ್ತೀನಿ ಅಕ್ಕ, ಪ್ಲೀಸ್ ಅಕ್ಕ. ಅಷ್ಟೇ ತಾನೆ ಕೀರ್ತಿ? ತಗೋ ಇಲ್ಲಿ ರಾಖಿ ಇದೆ, ತಗೋ, ನೀನು ಸಹ ಕಟ್ಟು. ನಿಮ್ಮ ಅಣ್ಣನೇ ಅಲ್ವಾ ಇವನು ಸಹ, ಕಟ್ಟಮ್ಮ ನೀನು. ಕೀರ್ತಿ ಸುರೇಶ್ಗೆ ರಾಖಿ ಕಟ್ಟಲು ಹೋಗುತ್ತಾಳೆ. ಅಷ್ಟರಲ್ಲಿಯೇ ಅವಳ ದೊಡ್ಡಮ್ಮ ಜೀವಿತ ಅಲ್ಲಿಗೆ ಬರುತ್ತಾಳೆ. ಮನೆ ಹಾಳಿ, ಏನಕ್ಕೆ ರಾಖಿ ಕಟ್ತಿದ್ದೆ ನನ್ನ ಮಗನ್ಗೆ? ನನ್ನ ಮಗ ನನ್ನ ಮಗಳಿಂದ ದೂರ ಇರು. ನೀನೇನ್ ನನ್ನ ರಕ್ತದವಳಲ್ಲ, ಸರಿನಾ? ಈ ಮನೆ ಕೆಲಸದವಳು. ನಿಮ್ಮ ಅಣ್ಣ ಎಲ್ಲವನೋ ಯಾವನೋ. ಕೀರ್ತಿ ಅಳುತ್ತಲೇ ದೇವರ ಮನೆಗೆ ಹೋಗಿ ದೇವರ ಬಳಿ ಬೇಡುತ್ತಿರುತ್ತಾಳೆ. ನಾನಿಂದ ಎಲ್ಲ ಕಿತ್ಕೊಂಡ್ಬಿಟ್ಟಲ್ಲ ದೇವ್ರೆ, ನನಗೆ ಅಣ್ಣ ಬೇಕು ದೇವ್ರೆ. ನಮ್ಮ ಅಮ್ಮನ್ನ ಕಿತ್ಕೊಂಡೆ, ಅಣ್ಣನ ಕಿತ್ಕೊಂಡೆ, ಅಪ್ಪನ್ನ ಕಿತ್ಕೊಂಡೆ, ಎಲ್ಲರನ್ನೂ ಕಿತ್ಕೊಂಡೆ. ನನಗೆ ಅಣ್ಣನ ಕೊಡು ದೇವ್ರೆ, ಪ್ಲೀಸ್ ದೇವ್ರೆ. ಆ ದೇವರಿಗೆ ಕೀರ್ತಿಯ ಮಾತು ಕೇಳಿಸಿತೋ ಏನು, ಸಾಕ್ಷಾತ್ ಗಣೇಶ ಮತ್ತು ಕಾರ್ತಿಕೇಯ ಅವಳ ಅಣ್ಣಂದಿರ ರೂಪದಲ್ಲಿ ಬರುತ್ತಾರೆ. ಯಾರು ನೀವಿಬ್ರು? ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು? ಕೀರ್ತಿ, ನಾನಮ್ಮ ನಿಮ್ಮ ಅಣ್ಣ. ನಾವಿಬ್ರು ನಿಮ್ಮ ಅಣ್ಣಂದ್ರು. ನನ್ನ ಹೆಸರು ಅನಿಲ್, ಇವನ ಹೆಸರು ಸುನೀಲ್. ನಿಜವಾಗ್ಲೂ ನೀವು ನಮ್ಮ ಅಣ್ಣಂದ್ರ? ಹಾಗಾದ್ರೆ ನಾನು ನಿಮ್ಮಿಬ್ಬರಿಗೆ ರಾಖಿ ಕಟ್ಬೋದಾ? ನೀವು ಪ್ರತಿ ರಾಖಿ ಹಬ್ಬದ ದಿನ ನಮ್ಮ ಮನೆಗೆ ಬರ್ತೀರಾ, ನಾನು ರಾಖಿ ಕಟ್ತೀನಿ. ಕೀರ್ತಿ, ನೀನು ನಮಗೆ ರಾಖಿ ಕಟ್ಬೋದು. ನಾವು ನಿಮ್ಮ ಅಣ್ಣಂದ್ರು. ನಿನ್ನ ಎಲ್ಲ ಕಷ್ಟಗಳು ನಮ್ದು, ಸರಿನಾ? ನೀನು ಇನ್ಮೇಲೆ ಯಾವುದೇ ಕಷ್ಟ ಬರದೇ ಇರೋ ಥರ ನಾವು ನೋಡ್ಕೊತೀವಿ. ಕೀರ್ತಿ ಅನಿಲ್ ಮತ್ತೆ ಸುನೀಲ್ಗೆ ರಾಖಿಯನ್ನು ಕಟ್ಟುತ್ತಾಳೆ. ಆ ನಂತರ ಇಬ್ಬರು ಅವಳಿಗೆ ಉಡುಗೊರೆಯನ್ನು ಕೊಡುತ್ತಾರೆ. ಅವಳ ಕಷ್ಟ ಕಾಲದಲ್ಲಿ ಅವಳ ಜೊತೆ ಇರುತ್ತಾರೆ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಅಣ್ಣಂದಿರು ಕೊಟ್ಟ ಹೊಸ ಬಟ್ಟೆಯನ್ನು ಕೀರ್ತಿ ಧರಿಸಿ ಅವಳ ದೊಡ್ಡಮ್ಮ ಜೀವಿತಾಳ ಬಳಿ ಓಡಿ ಬಂದು ಹೇಳುತ್ತಾಳೆ. ದೊಡಮ್ಮ, ಇಲ್ಲಿ ನೋಡ್ರಿ ನನ್ನ ಬಟ್ಟೆ. ನನಗೆ ಅಣ್ಣ ಸಿಗ್ದ. ಒಂದಣ್ಣ ಅಲ್ಲ, ಇಬ್ರಿಬ್ರು ಅಣ್ಣಂದ್ರು, ಅನಿಲ್ ಮತ್ತೆ ಸುನೀಲ್ ಅಂತೆ. ನನಗೆ ಅಣ್ಣಂದ್ರು ಸಿಕ್ಕಿದ್ರು, ಅವರೇ ಕೊಟ್ರು ನನಗಿದು. ಅಯ್ಯೋ ಮನೆ ಹಾಳಿ, ನಿನಗೆ ಅಣ್ಣಂದ್ರೆ ಇಲ್ಲ? ಅಣ್ಣಂದ್ರಲ್ಲಿಂದಾನೆ ಬರ್ತಾರೆ. ಎಲ್ಲೋ ಕದ್ಕೊಂಬಂದಿದ್ಯಲ್ವಾ ನೀನು? ಇರೋ, ನಿನಗೈತೆ ಕದಿಯ ಬುದ್ಧಿ ಎಲ್ಲ ಕಲ್ತಿದ್ಯಾ? ಇರು ಬಂದೆ, ನಿನಗೆ ಮಾಡ್ತೀನಿ. ಹಂಗಿಂಗ್ ಹೊಡೆಯಲ್ಲ ನಿನ್ನ ಹಾಗೆಂದು ಹೇಳಿ ಜೀವಿತ ಕೀರ್ತಿಯನ್ನು ಜೋರಾಗಿ ಹೊಡೆಯುತ್ತಾಳೆ. ಕೀರ್ತಿಗೆ ದೊಡ್ಡಪ್ಪನ ಬಿಟ್ಟು ಮುಂದೆ ಯಾರೂ ಇರಲಿಲ್ಲ. ಅದಕ್ಕೆ ಎಷ್ಟೇ ಕಷ್ಟವಾದರೂ ಅದೇ ಮನೆಯಲ್ಲೇ ಇದ್ದಳು. ದಿನಗಳು ಕಳೆದಂತೆ ಕೀರ್ತಿ ದೊಡ್ಡವಳಾದಳು. ಆದರೂ ಕೀರ್ತಿ ಪ್ರತಿದಿನದಂತೆಯೇ ಮನೆಯ ಕೆಲಸದವಳ ರೀತಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ದಿನಗಳು ಕಳೆದಂತೆ ಸಂಜನಾಗೆ ಮದುವೆ ನಿಶ್ಚಯವಾಗಿತ್ತು. ಕೀರ್ತಿ ಅಕ್ಕನ ಮದುವೆಯಾಗುತ್ತಿದೆ ಎಂದು ಬಹಳ ಖುಷಿಯಿಂದ ಮಂಟಪದಲ್ಲಿ ನಿಂತಿರುತ್ತಾಳೆ. ಓಹೋ ಮಹಾರಾಣಿ, ಸಾಕು ನಕ್ಕಿದ್ದು, ಹೋಗು. ಎಷ್ಟೊಂದು ನೆಂಟರು ಬಂದಿದ್ದಾರೆ, ಎಲ್ಲ ಸೇವೆ ಮಾಡು. ಅವ್ರು ಕೇಳಿದನ್ನೆಲ್ಲ ಕೊಡು, ಇಲ್ಲಿ ಸುಮ್ಮನೆ ನಿಂತ್ಕೊಳೋದಲ್ಲ ಹಾಗೆಂದು ಹೇಳಿ ಬೈಯುತ್ತಾಳೆ. ದೊಡಮ್ಮ, ಮನೇಲಿ ಫಸ್ಟ್ ಟೈಮ್ ಅಲ್ವಾ ದೊಡಮ್ಮ ಮದುವೆ ನಡೀತಿದೆ, ಅದಕ್ಕೆ ನೋಡ್ತಾ ಇದ್ದೆ. ಇದಿ ದೊಡಮ್ಮ, ಈಗಲೇ ಹೋಗ್ಬಿಟ್ಟು ಎಲ್ರಿಗೂ ಜ್ಯೂಸ್ ಕೊಡ್ತೀನಿ ಹಾಗೆಂದು ಹೇಳಿ ಕೀರ್ತಿ ಅಲ್ಲಿಂದ ಬೇಜಾರಿನಿಂದ ಹೊರಟು ಹೋಗುತ್ತಾಳೆ. ಕೀರ್ತಿ ಮದುವೆಯ ಮಂಟಪದಲ್ಲಿ ಬಂದ ಎಲ್ಲಾ ನೆಂಟರನ್ನು ಗಮನಿಸುತ್ತಾ ಇದ್ದಳು. ಹೀಗೆ ಏನೇನು ಬೇಕು ಎಂದು ಕೇಳಿ ತಿಳಿದು ಅದನ್ನು ತೆಗೆದುಕೊಂಡು ಬಂದು ಕೊಡುತ್ತಿದ್ದಳು. ಅದೇ ಮಂಟಪದಲ್ಲಿ ಇರುವ ಒಂದು ಹುಡುಗ ಅವಳನ್ನು ನೋಡಿ ಪ್ರೀತಿಯಲ್ಲಿ ಬಿದ್ದು ಹೋಗುತ್ತಾನೆ. ಅವನ ಹೆಸರೇ ಸುರೇಶ್ ಕೀರ್ತಿಯ ದೊಡ್ಡಪ್ಪನ ಹತ್ತಿರ ಬಂದು ಕೀರ್ತಿಯ ಕೈಯನ್ನು ಕೇಳುತ್ತಾನೆ. ಅಂಕಲ್, ನಾನು ನಿಮ್ಮ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಹೇಳಪ್ಪ ಮಗನೇ ಸುರೇಶ್, ನೀನು ನನ್ನ ಅಳಿಯನ ಫ್ರೆಂಡ್ ಅಲ್ವಾ? ಹೇಳಪ್ಪ, ಏನು ವಿಷಯ ಹೇಳು. ಅಂಕಲ್, ಅದು ಹೇಗೆ ಹೇಳೋದಂದ್ರೆ, ನಾನು ನಿಮ್ಮ ಚಿಕ್ಕ ಮಗಳು
ಕೀರ್ತಿನ ಮದುವೆ ಆಗಬೇಕು ಅಂತ ಅನ್ಕೊತಾ ಇದ್ದೀನಿ ಅಂಕಲ್, ನೀವು ಒಪ್ಪಿಗೆ ಕೊಟ್ರೆ ಮಾತ್ರ. ಅಯ್ಯೋ, ಇದ್ರಲ್ಲಿ ಒಪ್ಪಿಗೆ ಅನ್ನೋದೇನಪ್ಪ, ನೀನಂತೂ ಒಳ್ಳೆ ವಿಚಾರನೇ ಹೇಳಿದೆ. ನಮಗಂತೂ ಇದ್ರಲ್ಲಿ ಒಪ್ಪಿಗೆ ಇದೆ. ನೀನು ನಿಮ್ಮ ಅಮ್ಮ ಅಪ್ಪ ಹತ್ರನೂ ಒಂದ್ಸರಿ ಮಾತಾಡಪ್ಪ. ಅಮ್ಮ, ಕೀರ್ತಿನ ನಾನು ಮದುವೆ ಆಗಬೇಕು ಅಂತ ಅನ್ಕೊತಾ ಇದ್ದೀನಿ. ಅವಳು ತುಂಬ ಒಳ್ಳೆ ಹುಡುಗಿ ಅಮ್ಮ. ಅವಳು ನೋಡಿದ ತಕ್ಷಣನೇ ನನಗೆ ಇಷ್ಟ ಆಯಿತು. ಪ್ಲೀಸ್ ಅಮ್ಮ, ನೀವು ಮದುವೆಗೆ ಒಪ್ಕೊಳ್ಳೇಬೇಕು. ಮಗನೇ, ಆದರೆ ಆ ಹುಡುಗಿ ಬೇಡ ಕಣೋ, ನಮ್ಮ ಮನೆಗೆ ಸೆಟ್ ಆಗಲ್ಲ. ಅವಳು ಹುಟ್ಟುತ್ತಾನೆ ಅವ್ರ ಅಪ್ಪ ಅಮ್ಮನ ನುಂಗ್ಕೊಂಡ್ಬಿಟ್ಲು. ಅವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಅವಳೊಬ್ಳು ಅನಿಷ್ಟ ಕಣೋ. ಅಮ್ಮ, ಅವಳೇ ಏನಾದರೂ ಸಾಯಿಸಿದ್ಲೇನಮ್ಮ ಅವ್ರ ಅಪ್ಪ ಅಮ್ಮನ? ಇಲ್ಲ ಅಲ್ವಾ, ಅವಳು ಹಣೆ ಬರಹ. ಅವಳ ಜೊತೆ ತಪ್ಪಾಗಿದೆ ಅಮ್ಮ. ಅವಳು ಮನೆ ಕೆಲಸದವಳ ಥರ ಜೀವನ ಮಾಡ್ತಿದ್ದಾಳೆ. ಪ್ಲೀಸ್ ಒಪ್ಕೊಳ್ಳಿ ಅಮ್ಮ. ನೋಡೋ ಸುರೇಶ್, ಒಂದೇ ಸರಿ ಹೇಳೋದು, ಪದೇ ಪದೇ ಹೇಳೋಕ್ಕಾಗಲ್ಲ. ಬೇಡ ಅಂದರೆ ಬೇಡ, ಅವಳು ಅನಿಷ್ಟ. ಈ ಮನೆಗೆ ನಾವು ಸೊಸೆ ಮಾಡ್ಕೊಳಕ್ಕೆ ನಾನು ಬಿಡಲ್ಲ ಕಣೋ. ಸುರೇಶ್ ಅವರೇ, ನಿಮ್ಮಮ್ಮ ಹತ್ರ ಮಾತಾಡಿದ್ರಾ? ಏನಂದ್ರು ಅವರು? ನಮ್ಮ ಮದುವೆಗೆ ಒಪ್ಕೊಂಡ್ರಾ? ಯಾವಾಗಂತೆ ಮದುವೆ? ಇನ್ನೂ ಬೇಜಾರು ಮಾಡ್ಕೊಬೇಡ ಕೀರ್ತಿ. ನಮ್ಮಮ್ಮ ಈ ಮದುವೆಗೆ ಒಪ್ಕೊಂಡಿಲ್ಲ. ಏನು ಮಾಡಬೇಕೋ ಗೊತ್ತಿಲ್ಲ. ನಮ್ಮ ಮದುವೆ ಆಗಲ್ಲ ಅನಿಸುತ್ತೆ. ಆದರೆ ನನಗೆ ನೀನಂದರೆ ತುಂಬ ಇಷ್ಟ. ಹೌದಾ? ಹಾಗಂದ್ರೆ ನಿಮ್ಮಮ್ಮ ಏನು ಮಾಡೋದು? ನನ್ನ ಜೀವನನೇ ಇಷ್ಟೇ. ನಾನೊಂದ್ಸರಿ ನಮ್ಮ ಅಣ್ಣ ಹತ್ರ ಮಾತಾಡ್ತೀನಿ. ಕೀರ್ತಿ ಮನೆಗೆ ಬಂದು ದೇವರ ಮುಂದೆ ಕುಳಿತು ಅಳುತ್ತಾ ಇರುತ್ತಾಳೆ. ಯಾಕೆ ದೇವ್ರೆ ನನ್ನ ಜೀವನ ಯಾವಾಗೂ ನರಕ ಮಾಡ್ತಾ ಇದೀಯಾ? ಅಪ್ಪ ಅಮ್ಮನ ಕಿತ್ಕೊಂಡೆ, ಎಲ್ಲರನ್ನೂ ನನ್ನಿಂದ ದೂರ ಮಾಡಿದೆ. ನನ್ನನ್ನು ಅನಿಷ್ಟ ಅಂತಂದೆ. ನಾನು ಎಲ್ಲೋಗಿ ಸಾಯ್ಲಿ ಹೇಳಿ? ಇದೇ ಥರ ಮಾಡ್ತಾ ಇದ್ರೆ ನಾನಿನ್ನ ಬದುಕಿರೋದಿಲ್ಲ. ನನ್ನ ಪ್ರೀತಿಸೋ ಹುಡುಗ ಕೂಡ ದೂರ ಆದ. ಕೀರ್ತಿ, ಏನಾಯ್ತಮ್ಮ? ಏನಕ್ಕೆ ಅಳ್ತಾ ಇದೆಯಾ? ಅಳ್ಬೇಡ ತಂಗಿ. ನಿಮ್ಮ ಅಣ್ಣ ಅನ್ಸ್ಕೊಂಡಿರೋರು ನಾವಿನ್ನ ಇದ್ದೀವಿ. ನಿನ್ಗೆ ಎಷ್ಟೇ ಕಷ್ಟ ಬಂದರೂ ನಾವಿದ್ದೀವಿ. ಅಣ್ಣ, ನನ್ನ ದರಿದ್ರ ಅಂತೆ ಅಣ್ಣ. ಅದಕ್ಕೆ ನನ್ನ ಜೊತೆ ಅವರು ಮದುವೆ ಮಾಡಿಸಲ್ವಂತೆ. ನಾನು ಏನಣ್ಣ ತಪ್ಪು ಮಾಡಿದ್ದೆ? ನನ್ನ ಮದುವೆ ಆಗಬೇಕಣ್ಣ. ಕೀರ್ತಿ, ನೀನು ನನಗೆ ರಾಖಿ ಕಟ್ಟವಾಗಿ ನಾನು ನಿನಗೆ ಹೇಳಿದ್ದೆ, ನೀನು ಎಲ್ಲ ಕಷ್ಟ ನಂದು ಅಂತ. ನಾನು ಹೋಗಿ ನಿನ್ನ ಮದುವೆನ ಮಾಡಿಸ್ತೀನಿ, ಸರಿನಾ? ಅಳಬೇಡ ಮಗ. ನೋಡಿ ತಾಯಿ, ಈ ಹಣನ ತಗೊಳ್ಳಿ. ಈ ಹಣವೆಲ್ಲ ನಿಮಗೋಸ್ಕರನೇ. ಕೀರ್ತಿ ತುಂಬ ಒಳ್ಳೆಯವಳು. ಅವಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ. ನೋಡಿ ಆಂಟಿ, ಇಷ್ಟು ಸಾಲಿಲ್ಲ ಅಂದರೆ ನಾವು ಇದಕ್ಕಿಂತ ಜಾಸ್ತಿ ಕೊಡ್ತೀವಿ. ಕೀರ್ತಿನ ಈ ಮನೆ ಸೊಸೆ ಮಾಡ್ಕೊಳ್ಳಿ. ಅವಳು ನಮ್ಮ ಮುದ್ದಿನ ತಂಗಿ. ಅವಳು ಕಣ್ಣಲ್ಲಿ ನೀರು ಬರೋದು ನಮ್ಮ ಕೈ ನೋಡೋಕ್ಕಾಗಲ್ಲ. ಅಯ್ಯೋ ಮಕ್ಕಳ, ನನಗೆ ಈ ದುಡ್ಡೆಲ್ಲ ಬೇಡ. ನನಗೆ ದುಡ್ಡಿನ ಮೇಲೆ ಮೋಹ ಇಲ್ಲ. ನನಗೆ ಯಾಕೆ ನಿಮ್ಮ ತಂಗಿ ಬೇಡ ಅಂತಂದರೆ, ಅವಳು ಹುಡ್ತಾನೆ ಅವ್ರ ಅಪ್ಪ ಅಮ್ಮನ ತಿನ್ಕೊಂಡ್ಬಿಟ್ಲು. ಮತ್ತು ನಮಗೂ ಏನಾದರೂ ಪ್ರಾಬ್ಲಮ್ ಆದರೆ? ಆಂಟಿ, ನಾವು ಪ್ರಾಮಿಸ್ ಮಾಡ್ತೀವಿ, ನನ್ನ ತಂಗಿಯಿಂದ ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ನನ್ನ ತಂಗಿನ ನಾನು ಈ ಮನೆಯಿಂದ ಕರ್ಕೊಂಡು ಹೊರಟೋಗ್ಬಿಡ್ತೀನಿ ಹಾಗೆಂದು ಹೇಳಿ ಅವರ ಅತ್ತೆಯನ್ನು ಒಪ್ಪಿಸುತ್ತಾರೆ. ಆಂಟಿ, ತಗೊಳ್ಳಿ ಈ ದುಡ್ಡು. ಈ ದುಡ್ಡಲ್ಲಿ ನೀವು ವರ್ಷ ಪೂರ್ತಿ ಖುಷಿ ಪಡ್ಬೋದು. ಆದರೆ ನನ್ನ ತಂಗಿ ಕೀರ್ತಿ ಮದುವೆ ಮಾತ್ರ ಆಗೋದಕ್ಕೆ ಬಿಡಿ. ಓ, ನೀವೇನಾ ಕೀರ್ತಿಯವ್ರ ಅಣ್ಣ? ಸರಿ ಸರಿ, ದುಡ್ಡೇನೋ ಸಿಕ್ತಲ್ವಾ? ಕೀರ್ತಿ ಮದುವೆ ಆದರೆ ಆಗಲಿ ಬಿಡ್ರಿ. ಕೀರ್ತಿಯ ಮದುವೆ ಸುರೇಶನ ಜೊತೆ ತುಂಬ ಅದ್ದೂರಿಯಾಗಿ ನಡೆಸಿದರು. ಅನಿಲಣ್ಣ, ಸುನೀಲಣ್ಣ, ತುಂಬ ಥ್ಯಾಂಕ್ಸ್. ನೀವಿಲ್ಲ ಅಂದರೆ ಈ ಮದುವೆ ಆಗ್ತಾನೆ ಇರಲಿಲ್ಲ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ಅಯ್ಯೋ ತಂಗಿ, ನೀನು ನಮಗೆ ರಾಖಿ ಕಟ್ಟಿದ್ಯಾ. ನೀನು ನನ್ನ ತಂಗಿ. ನಿನಗೋಸ್ಕರ ನಾವು ಸಾಯೋದು ಕೂಡ ಸಿದ್ಧವಾಗಿರ್ತೀವಿ. ನಿನ್ನ ಖುಷಿನೇ ಅಮ್ಮ ನಮಗೆ ಮುಖ್ಯ. ಹೌದು ಕೀರ್ತಿ, ನಿನಗೋಸ್ಕರ ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ. ನೀನು ಖುಷಿಯಾಗಿರಬೇಕು, ಅಷ್ಟೇ ಸಾಕು ನಮಗೆ. ಮದುವೆಯ ನಂತರ ಕೀರ್ತಿ ಮತ್ತು ಸುರೇಶ್ ಇಬ್ಬರು ಖುಷಿ ಖುಷಿಯಿಂದ ಜೀವನ ನಡೆಸುತ್ತಿದ್ದರು. ನೋಡಮ್ಮ ಕೀರ್ತಿ, ಇವರು ದೊಡ್ಡ ಪಂಡಿತರು. ಇವ್ರ ಹತ್ರ ಕೈ ತೋರಿಸಿದ್ರೆ ನಮ್ಮ ಭವಿಷ್ಯನೆಲ್ಲ ಹೇಳ್ತಾರೆ. ಇವ್ರ ಹತ್ರ ಕೈ ತೋರಿಸ್ತಾ ಇರು, ಸರಿನಾ? ನಾನು ಈಗಲೇ ಬರ್ತೀನಿ ಹಾಗೆಂದು ಹೇಳಿ ಅವಳ ಅತ್ತೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕೀರ್ತಿ ಮಹಾಪಂಡಿತರ ಹತ್ತಿರ ಅವಳ ಕೈಯನ್ನು ತೋರಿಸುತ್ತಾಳೆ. ಪಂಡಿತ ಕೀರ್ತಿಯ ಕೈಯನ್ನು ನಿಧಾನವಾಗಿ ಗಮನಿಸುತ್ತಾನೆ. ನೋಡಿದ ತಕ್ಷಣವೇ ಅವನಿಗೆ ಆಶ್ಚರ್ಯವಾಗಿ ಅವನು ಕೀರ್ತಿ ಹತ್ತಿರ ಹೇಳುತ್ತಾನೆ, ನೋಡು ಮಗಳೇ, ಈ ವಿಷಯನ ನಿಮ್ಮ ಅತ್ತೆ ಮತ್ತೆ ನಿಮ್ಮ ಗಂಡ ಹತ್ರ ಹೇಳಬೇಡ. ನಿನ್ನ ಗಂಡ ಇನ್ನು 6 ತಿಂಗಳಲ್ಲೇ ಸತ್ತೋಗ್ಬಿಡ್ತಾನೆ. ಈ ಮಾತನ್ನು ಕೇಳಿ ಕೀರ್ತಿಗೆ ಬಹಳ ಬೇಜಾರಾಗುತ್ತದೆ. ಅವಳ ಜೀವನವೇ ನರಕವಾಯಿತು ಎಂದು ಆಲೋಚಿಸುತ್ತಾ ಇರುತ್ತಾಳೆ. ಅಷ್ಟರಲ್ಲಿ ಅವಳ ಅಣ್ಣಂದಿರು ಬರುತ್ತಾರೆ. ಅಮ್ಮ ಕೀರ್ತಿ, ಏನಮ್ಮ ಸುಮ್ಮನೆ ಕುತ್ಕೊಂಡಿದ್ಯಾ? ಇವತ್ತು ರಕ್ಷಾಬಂಧನ, ಮರ್ತೋಗ್ಬಿಟ್ಟಿದ್ಯಾ? ಹೋಗೋಗು, ರಾಖಿ ತಗೊಂಡ್ ಬಾ, ಬೇಗ ಕಟ್ಟುವಂತೆ. ಸಾರಿ ಅಣ್ಣ, ಏನೋ ಟೆನ್ಷನ್ ಇತ್ತು, ಅದಕ್ಕೆ ಮರ್ತೋದೆ. ಇವಾಗಲೇ ಹೋಗಿ ರಾಖಿನ ತಗೊಂಡ್ಬರ್ತೀನಿ, ನಿಮ್ಮಿಬ್ಬರಿಗೂ ಕಟ್ತೀನಿ ಹಾಗೆಂದು ಹೇಳಿ ಕೀರ್ತಿ ರಾಖಿಯ ತಟ್ಟೆಯನ್ನು ತೆಗೆದುಕೊಂಡು ಬಂದು ಆರತಿ ಮಾಡಿ ರಾಖಿಯನ್ನು ಕಟ್ಟುತ್ತಾಳೆ. ದೀರ್ಘ ಸುಮಂಗಲಿ ಭವ. ನೀನು ನಿನ್ನ ಗಂಡನ ಜೊತೆ 100 ಕಾಲ ಚೆನ್ನಾಗಿರಬೇಕು. ಇದೇ ಕಾಣಮ್ಮ ನನ್ನ ಆಶೀರ್ವಾದ ನಿನಗೆ. ಇಷ್ಟಾರ್ಥ ಪ್ರಾಪ್ತಿರಸ್ತು. ನಿನ್ನ ಗಂಡನ ಜೊತೆ ಚೆನ್ನಾಗಿರು. ನಿನಗೇನು ಬೇಕೋ ಅದೆಲ್ಲ ಸಿಗಲಿ. ಸುಖ ಸಂತೋಷ ಎಲ್ಲ ನಿನ್ನ ಮಡಿಲಲ್ಲಿ ಬಂದು ಬಿಡಲಿ. ನಂದಿರು ಹಾಗೆಂದು ಹೇಳಿದ ತಕ್ಷಣವೇ ಕೀರ್ತಿಯ ಕಣ್ಣಲ್ಲಿ ನೀರು ಬಂದು ಹೇಳುತ್ತಾಳೆ, ಅಣ್ಣ, ಇದೆಂತಹ ವ್ಯರ್ಥ ಆಶೀರ್ವಾದ ಕೊಟ್ಬಿಟ್ರಿ. ಪಂಡಿತರು ಹೇಳಿದ್ದಾರೆ ನನ್ನ ಗಂಡ ಇನ್ನು 6 ತಿಂಗಳಲ್ಲಿ ಸತ್ತೋಗ್ಬಿಡ್ತಾನಂತೆ. ಈ ಮಾತನ್ನು ಕೇಳಿ ಇಬ್ಬರು ಅಣ್ಣಂದಿರು ಅನಿಲ್ ಮತ್ತೆ ಸುನೀಲ್ಗೆ ಆಶ್ಚರ್ಯವಾಗುತ್ತದೆ. ಅಣ್ಣ, ಈ ಆಶೀರ್ವಾದ ಫಲಿಸಲ್ಲ. ನಾನು ವಿಧವೆ ಆಗೋತೀನಿ. ತಂಗಿ, ಚಿಂತಿಸಬೇಡ, ನೀನು ವಿಧವೆ ಆಗಲ್ಲ. ನಾನೊಂದು ವ್ರತನ ಹೇಳ್ತೀನಿ, ನೀನು ಆ ವ್ರತ ಮಾಡು. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ರಾತ್ರಿ ಹೊತ್ತು 16 ಸೋಮವಾರ ಈ ವ್ರತ ಮಾಡ್ಬೇಕು ನೀನು.
ಕೀರ್ತಿ ಪ್ರತಿ ಸೋಮವಾರ ರಾತ್ರಿ ಉಪವಾಸವಿದ್ದು ಶಿವನಿಗೆ ಪೂಜೆ ಮಾಡುತ್ತಿರುತ್ತಾಳೆ. ಗಂಡನ ಪ್ರಾಣ ಭಿಕ್ಷೆಯನ್ನು ಕೇಳುತ್ತಿರುತ್ತಾಳೆ. ಸೊಸೆ, ಏನಮ್ಮ ಮುಚ್ಚಿಡ್ತಾ ಇದೆಯಾ ನಿನ್ನಮ್ಮಿಂದ? ಪ್ರತಿ ಸೋಮವಾರ ನಾನು ನೋಡ್ತಾ ಇದ್ದೀನಿ, ಮಧ್ಯರಾತ್ರಿಯಲ್ಲಿ ಪೂಜೆ ಸಾಮಾನು ಇಟ್ಕೊಂಡು ಎಲ್ಲಿಗೋಡ್ತಾ ಇದೆಯಾ? ಮಾಟ ಮಂತ್ರ ಮಾಡಿಸ್ತಾ ಇದೆಯಾ ನೀನು? ಅತ್ತೆ, ನಾನು ಏನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಆದರೆ ನಾನು ಏನು ಮಾಡ್ತಿದ್ದೀನಿ ಅದನ್ನು ನಿಮ್ಗೆ ಹೇಳೋಕ್ಕಾಗಲ್ಲ ಅತ್ತೆ. ಇಲ್ಲ ಅಮ್ಮ, ಇವಳು ಸರಿ ಇಲ್ಲ. ಇವಳು ರಾತ್ರಿ ಯಾವನ್ ನೋಡೋಕೆ ಹೋಗ್ತಿದ್ದಾಳೋ, ಯಾವನ ಜೊತೆ ಹೋಗ್ತಾ ಇದ್ದಾಳೋ, ಅದಕ್ಕೆ ಇವಳು ಹೇಳ್ತಾ ಇಲ್ಲ. ಇವಳೇನೋ ತಪ್ಪು ಮಾಡ್ತಾ ಇದ್ದಾಳೆ. ಅಯ್ಯೋ ರೀ, ಬೇರೆಯವ್ರು ನನ್ನ ಮೇಲೆ ಅನುಮಾನ ಪಟ್ಟರು ಪರವಾಗಿಲ್ಲ, ನೀವು ನನ್ನ ಮೇಲೆ ಅನುಮಾನ ಪಡ್ತೀರಾ? ನಾನು ಹಾಗೆಲ್ಲ ಮಾಡಿಲ್ಲ ರೀ. ಕೀರ್ತಿ ಹಾಗೆಂದು ಹೇಳುತ್ತಿರುವಾಗ ಅವಳ ದೊಡ್ಡಮ್ಮ ಅಲ್ಲಿ ಬಂದು ಹೇಳುತ್ತಾಳೆ, ಈ ಹುಡುಗಿ ಗುಣನೇ ಅಷ್ಟೇ, ಯಾವಾಗೂ ಹೀಗೆ ಮಾಡ್ತಾಳೆ, ಯಾವನ್ ಜೊತೆನೂ ಸುತ್ತಾಡ್ತಾಳೆ, ಕೇಳಿದ್ರೆ ಅಣ್ಣ ಅಂತಂತಾಳೆ. ಕೀರ್ತಿಯ 16 ಸೋಮವಾರದ ವ್ರತ ನಷ್ಟವಾಯಿತು ಎಂದು ಅವರ ಅಣ್ಣಂದಿರಿಗೆ ತಿಳಿದು ಕೋಪ ಬಂದು ಅವರು ಶಾಪವಾಕುತ್ತಾರೆ. ಇವೆಲ್ಲ ಅವ್ರ ಜೀವಿತ ದೊಡಮ್ನಿಂದನೇ ತಾನೆ? ಹೌದು ಕಾರ್ತಿಕೇಯ ಅಣ್ಣ, ನಾನು ಗಣೇಶ, ನಾನು ಶಾಪ ಹಾಕ್ತೀನಿ. ಅವರ ಜೀವಿತ ಅಮ್ಮ ಮೆಂಟ್ಲಾಗೋಗ್ಬಿಡ್ಬೇಕು, ಹುಚ್ಚಿ ಆಗ್ಬೇಕು ಅವಳು. ಸಾಕ್ಷಾತ್ ಗಣೇಶ ಮತ್ತೆ ಕಾರ್ತಿಕೇಯ ಶಾಪ ಹಾಕಿದ ತಕ್ಷಣವೇ ಜೀವಿತ ಹುಚ್ಚಿಯಾಗುತ್ತಾಳೆ. ಅವಳಿಗೆ ತಿಳಿಯದಂತೆಯೇ ತಲೆಯನ್ನು ಕೆರೆದುಕೊಳ್ಳುವುದು, ಸುಮ್ಮನೆ ನೃತ್ಯ ಮಾಡುವುದು ಎಲ್ಲವನ್ನೂ ಮಾಡುತ್ತಿರುತ್ತಾಳೆ. ವ್ರತ ಭಂಗವಾದ ಕಾರಣ ಸುರೇಶ್ ಪ್ರಾಣವನ್ನು ಬಿಟ್ಟು ಬಿಡುತ್ತಾನೆ. ನನ್ನ ಮಗನೇ ಇಲ್ಲ, ನೀನ್ಯಾಕೆ ಈ ಮನೆಗಿದ್ಯಾ? ಹೊರಟೋಗಿ ಮನೆಯಿಂದ, ನಿನಗೆ ಈ ಮನೆಯಲ್ಲಿರೋ ಸ್ಥಾನ ಇಲ್ಲ ಹಾಗೆಂದು ಹೇಳಿ ಬೈಯುತ್ತಾಳೆ. ಸುರೇಶ್ ಪ್ರಾಣವನ್ನು ತ್ಯಾಗ ಮಾಡಿದ್ದು ಅವರ ಅಣ್ಣಂದಿರಿಗೆ ತಿಳಿದು ಅವರು ಶಿವನ ಬಳಿ ಬೇಡಿಕೊಳ್ಳುತ್ತಾರೆ. ಅಪ್ಪ, ನನ್ನ ತಂಗಿಗೆ ನಾನು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ದೀನಿ. ಹೌದು ಅಪ್ಪ, ಈ ಆಶೀರ್ವಾದ ವ್ಯರ್ಥ ಆದ್ರೆ ನಮಗ್ ಬೆಲೆ ಇರಲ್ಲ. ನಮ್ಮ ಪ್ರಾಣ ತಗೊಂಡ್ಬಿಡು, ನನ್ನ ತಂಗಿ ಗಂಡನ್ನ ಉಳಿಸಪ್ಪ ಹಾಗೆಂದು ಹೇಳಿ ಇಬ್ಬರು ಕಾರ್ತಿಕೇಯ ಮತ್ತೆ ಗಣೇಶ ಅವರ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. ಇಬ್ಬರು ಅಣ್ಣಂದಿರು ಅವರ ಪ್ರಾಣವನ್ನು ತ್ಯಾಗ ಮಾಡಿದ ತಕ್ಷಣವೇ ಸುರೇಶ್ಗೆ ಎಚ್ಚರವಾಗುತ್ತದೆ. ಸುರೇಶ್ ಎದ್ದು ಕುಳಿತ. ನೋಡು ತಾಯಿ, ನಿನ್ ಮಗ ಬದುಕ ಕಾರಣನೇ ನಿನ್ ಸೊಸೆ ಕೀರ್ತಿ. ಅವಳು ಇಲ್ಲ ಅಂದಿದ್ರೆ ನಿನ್ ಮಗ ಬದುಕ್ತಿರ್ಲಿಲ್ಲ. ನಾನೇ ಅವಳಿಗೆ ಹೇಳಿದ್ದೆ, ನೀ ಈ ವಿಷಯನ ಹೇಳಕ್ ಹೋಗ್ಬೇಡ, 6 ತಿಂಗಳಲ್ಲಿ ನಿನ್ ಗಂಡ ಸಾಯ್ತಾನೆ ಅಂತ. ಪಾಪ, ಇವನ್ನ ಉಳಿಸೋಕೋಸ್ಕರ ಅವರಿಬ್ಬರ ಅಣ್ಣಂದ್ರು ಪ್ರಾಣ ತ್ಯಾಗ ಮಾಡಿದ್ರು. ಅವರ ಇಬ್ಬರ ಅಣ್ಣಂದಿರ ಶವವನ್ನು ನೋಡಿ ಕೀರ್ತಿ ಆಶ್ಚರ್ಯಗೊಳ್ಳುತ್ತಾಳೆ. ಶಿವನ ಬಳಿ ಬೇಡಿಕೊಳ್ಳುತ್ತಾಳೆ, ಅಪ್ಪ ಶಿವನೇ, ನನ್ನನ್ನು ಬೇಕಾದ್ರೆ ನನ್ನ ಪ್ರಾಣ ಕಿತ್ಕೋ ಅಪ್ಪ, ನಮ್ಮ ಅಣ್ಣಂದ್ರನ್ನ ಜೀವಂತವಾಗಿ ಮಾಡು, ನನಗೋಸ್ಕರ ಇನ್ನು ಯಾರೂ ಇಲ್ಲ. ಹಾಗೆ ಎಂದ ತಕ್ಷಣವೇ ಅವರ ಅಣ್ಣಂದಿರಿಗೆ ಪ್ರಾಣ ಬರುತ್ತದೆ. ಯಾರೂ ಇಲ್ಲ ಅಂತ ಯಾಕೆ ಹೇಳ್ತೀಯ ತಂಗಿ, ನಾವಿದ್ದೀವಿ ನಿನಗೆ ಅಂತ ಹೇಳುತ್ತಾರೆ. ನೀವಿಬ್ರು ಬದುಕ್ಬಿಟ್ರಿ, ನನಗೆ ಅದೇ ಸಾಕು, ನನಗೆ ಅಂತ ಇನ್ಯಾರೂ ಇಲ್ಲ. ನಮ್ಮ ದೊಡ್ಡಮ್ಮನ್ನ ಹುಷಾರು ಮಾಡು ಅಣ್ಣ, ಪ್ಲೀಸ್ ಅಣ್ಣ, ನಿನ್ನ ಶಾಪನ ಹಿಂದಕ್ಕೆ ತಗೋ. ಕೀರ್ತಿ ಹಾಗೆ ಹೇಳಿದ ತಕ್ಷಣ ಗಣೇಶ ಅವನ ಶಾಪವನ್ನು ಹಿಂದಕ್ಕೆ ತಗೊಳ್ಳುತ್ತಾನೆ. ಜೀವಿತ ಕೈ ಮುಗಿದು ತಪ್ಪಾಯಿತು ಎಂದು ಕೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸುರೇಶನಿಗೆ ಎಚ್ಚರವಾದ ತಕ್ಷಣ ಅವನ ಹೆಂಡತಿ ಕೀರ್ತಿಯನ್ನು ಹುಡುಕಿಕೊಂಡು ಬರುತ್ತಾನೆ. ಕೀರ್ತಿ, ನನ್ನ ಕ್ಷಮಿಸ್ಬಿಡಮ್ಮ, ಕೈ ಮುಗಿದು ಕೇಳ್ಕೊತೀನಿ, ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ. ನಿಮ್ಮ ಅಣ್ಣಂದ್ರು ಮಹಾನಮ್ಮ, ನನಗೋಸ್ಕರ ಅವ್ರು ಪ್ರಾಣನ ಕೊಟ್ಟರು. ಇಂಥ ಅಣ್ಣ ಪಡೆಯೋಕ್ಕೆ ಪುಣ್ಯ ಮಾಡಿದ್ಯಾ ನೀನು, ನನ್ನ ಕ್ಷಮಿಸ್ಬಿಡಮ್ಮ. ಇಂತಹ ಅಣ್ಣಂದಿರನ್ನು ಪಡೆದ ಕೀರ್ತಿ ಬಹಳ ಪುಣ್ಯವಂತೆ. ಹೀಗೆಯೇ ಗಂಡ ಹೆಂಡತಿ ಇಬ್ಬರು ಖುಷಿಯಿಂದ ಇದ್ದರು. ಕೀರ್ತಿಗೆ ಯಾವುದೇ ಕಷ್ಟ ಬಂದರೂ ಅವರ ಅಣ್ಣಂದಿರು ಇದ್ದರು. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರನ್ನು ಬೆಳೆಸ್ತಾ ಇದ್ದೀನಿ ಅಲ್ವಾ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ.